ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಲೆ ಹಚ್ಚಿದೀರಾ, ಎಣ್ಣೆ ಹಾಕ್ತೀರಾ, ತುಪ್ಪ ಬಳಸ್ತೀರಾ, ಸಕ್ಕರೆ ಹಾಕ್ತೀರಾ, ಸ್ವೀಟ್ ಮಾಡ್ತಾ ಇದ್ದೀನಿ. ಆಯ್ತಪ್ಪ, ಮಾಡ್ಕೊಡ್ತೀನಿ. ಆಯಿಲು ಹಾಕಿಲ್ಲ, ತುಪ್ಪನೂ ಹಾಕಿಲ್ಲ, ಸಕ್ಕರೆನೂ ಹಾಕಿಲ್ಲ. ನೀವು ಇದೆಂತ ಸ್ವೀಟು ಅಂತೀರಾ? ತುಂಬ ಈಸಿಯಾಗಿ ಮಾಡೋಂಥ ಡೇಟ್ಸ್ ಸ್ವೀಟು. ಇದರಲ್ಲಿ ನಾನು ಡೇಟ್ಸ್ ಯೂಸ್ ಮಾಡಿದ್ದೀನಿ, ಮತ್ತು ಪೀನಟ್ ಬಟರು ಮತ್ತು ದ್ರಾಕ್ಷಿ ಯೂಸ್ ಮಾಡಿದ್ದೀನಿ. ಇದಕ್ಕೆ ನಾನು ಲಯನ್ ಡೇಟ್ಸ್ ತೊಗೊಂಡಿದ್ದೀನಿ. ನೀವು ಯಾವುದೇ ಡೇಟ್ಸ್ ಆದರೂ ತೊಗೊಳ್ಳಿ. ಅದನ್ನು ತೊಗೊಂಡು ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದುಬಿಡಬೇಕು. ಲಯನ್ ಡೇಟ್ಸ್ ಆಗಲಿ, ಲಯನ್ ಡೇಟ್ಸು ಅಂತಲ್ಲ, ಯಾವುದೇ ಆಗಲಿ ಡೇಟ್ಸ್ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಕ್ತ ಇರೋರು ಡೇಟ್ಸ್ ತಿಂದರೆ ಮೈಯಲ್ಲಿ ಚೆನ್ನಾಗಿ ರಕ್ತ ಆಗುತ್ತೆ, ರಕ್ತ ಇಂಪ್ರೂವ್ ಆಗುತ್ತೆ, ಬ್ಲಡ್ ಇಂಪ್ರೂವ್ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಇರೋರು ಸಹ, ಇದನ್ನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಸಹ ಸ್ವೀಟ್ ತಿನ್ನಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಹಾಗಾಗಿ ಅವರು ಸಹ ತಿನ್ಬೋದು. ವೆಯ್ಟ್ ಲಾಸ್ಗೇನು ಇದು ಅನುಕೂಲ ಆಗುತ್ತೆ. ಮತ್ತು ಶುಗರ್ ಪೇಷಂಟ್ಸು ಸಕ್ಕರೆ ತಿನ್ನಬಾರ್ದು, ಸ್ವೀಟ್ ತಿನ್ನಬಾರ್ದು ಅಂತಾರಲ್ಲ, ಅವ್ರಿಗೂ ತಿನ್ನಬೇಕು ಅಂತ ಅನಿಸುತ್ತಲ್ವಾ, ಆಗ ಇದನ್ನು ತಿನ್ಬೋದು. ಅವ್ರಿಗೂ ಸಹ ತುಂಬ ಒಳ್ಳೆಯದು. ಪೀನಟ್ ಬಟರು ತುಂಬ ರಿಚ್ ಪ್ರೋಟೀನ್ ಇರುತ್ತೆ. ಹಾಗಾಗಿ ಪೀನಟ್ ಬಟರ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಶುಗರ್ ಪೇಷಂಟ್ಸೇ ಆಗಲಿ, ವೆಯ್ಟ್ ಲಾಸ್ ಇರೋರೇ ಆಗಲಿ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು ಇದನ್ನು ನಾವೇನು ಒಲೆ ಹಚ್ಚಿ ಬೇಯಿಸೋಂಗಿಲ್ಲ, ಏನೂ ಇಲ್ಲ. ಪೀನಟ್ ಬಟರ್ ಇದ್ದರೆ ಮತ್ತು ಡೇಟ್ಸ್ ಇದ್ದರೆ ರೆಡಿ ಆಯಿತು, ಮಾಡಿಬಿಡ್ಬೋದು. ಒಂದು 5 ನಿಮಿಷದಲ್ಲಿ ಮಕ್ಕಳೇನಾದ್ರು ಸ್ವೀಟ್ ಬೇಕಮ್ಮ ಅಂತಂದು ಕೇಳೋ ಅಷ್ಟರಲ್ಲಿ ನಾವು ರೆಡಿ ಮಾಡ್ಬೋದು. ಎಲ್ಲನೂ ಈ ರೀತಿ ನೋಡಿ, ನಾನೆಲ್ಲ ಬೀಜಗಳೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ಬೀಜಗಳೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ಸ್ಪ್ಲಿಟ್ ಮಾಡಿಬಿಟ್ಟು ಅದರಲ್ಲಿ ಬೀಜ ತಗೊಂಡು ಪೀನಟ್ ಬಟರ್ನ ತುಂಬಿಸ್ಕೊಳ್ಳೋದು. ನೀವು ಮನೆಯಲ್ಲೇ ಮಾಡಿರೋ ಪೀನಟ್ ಬಟರ್ ಆದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂಗಡಿನಲ್ಲಿ ತಂದಿರೋ ಪೀನಟ್ ಬಟರ್ ಆದರೂ ಯೂಸ್ ಮಾಡ್ಕೊಳ್ಳಿ. ನಾನು ಮನೇಲಿ ಮಾಡಿರೋ ಪೀನಟ್ ಬಟರೇ ಯೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಅದು ಪೀನಟ್ ಬಟರ್ ನಾನು ಮೊದಲೇ ಮಾಡಿದ್ದೆ, ಹಾಗಾಗಿ ನಾನು ಇವಾಗ ಅದನ್ನು ವೀಡಿಯೋ ಮಾಡಿಲ್ಲ, ಅದಕ್ಕಾಗಿ ಹಾಕಿಲ್ಲ. ಇನ್ನೊಂದು ಸಲ ನಾನು ಪೀನಟ್ ಬಟರ್ ಮಾಡೋದು ಹೇಗೆ ಅಂತ ಸಹ ವಿಡಿಯೋ ಹಾಕ್ತೀನಿ. ಎಲ್ಲ ಈಗ ನಾವು ಸ್ಪ್ಲಿಟ್ ಮಾಡಿರ್ತೀವಲ್ವ, ಈ ಡೇಟ್ಸಲ್ಲಿ ಇದರಲ್ಲೆಲ್ಲನೂ ನಾವು ಇದನ್ನು ಫಿಲ್ ಮಾಡ್ಕೋಬೇಕು. ನಾನು ಮಾಡ್ತಾಯಿರೋ ಈ ಸ್ವೀಟ್ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಕಾಮೆಂಟ್ ಮಾಡೋದು ಮರಿಬೇಡಿ. ಎಲ್ಲದಕ್ಕೂ ಈ ರೀತಿ ಫಿಲ್ ಮಾಡ್ಕೊಳ್ಳೋಣ. ಫಿಲ್ ಮಾಡಿಕೊಂಡು ನಿಮ್ಗೆ ಇಷ್ಟ ಬಂದಿರೋ ರೀತಿ ಗಾರ್ನಿಷ್ ಮಾಡ್ಕೋಬೋದು. ನಟ್ಸ್ ಆದರೂ ಹಾಕಿ ಗಾರ್ನಿಷ್ ಮಾಡ್ಕೋಬಹುದು, ಅಥವಾ ಚೆರಿ ಫ್ರೂಟ್ಸ್ ಆದರೂ ಹಾಕಿ ಗಾರ್ನಿಷ್ ಮಾಡ್ಕೋಬೋದು. ಅಥವಾ ನಿಮಗೆ ಇನ್ನೇನಾದರೂ ಬೇರೆ ಐಡಿಯಾ ಬಂದರೆ, ಅಂದರೆ ರೋಸ್ ಪೆಟಲ್ಸ್ ಆ ಥರ ಎಲ್ಲ ಇಟ್ಬಿಟ್ಟು ಗಾರ್ನಿಷ್ ಮಾಡ್ಕೋಬೋದು. ನಾನು ಇದನ್ನೆಲ್ಲನೂ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಎಲ್ಲನೂ ಹೆಚ್ಚಿಗೆ ಮಾಡಿಟ್ಬಿಟ್ಟು ಒಂದು ವಾರದಷ್ಟು ಎತ್ತಿಟ್ಟರು ಸಹ ಏನೂ ಕೆಡಲ್ಲ. ನೋಡಿ, ನಾನು ಇದಕ್ಕೆ ಒಣಗಿದ ದ್ರಾಕ್ಷಿನ ಡೆಕೋರೇಷನ್ಗೆ ಒಣಗಿದ ದ್ರಾಕ್ಷಿನೇ ಇಟ್ಟಿದ್ದೀನಿ. ನಟ್ಸ್ ಏನು ಕಟ್ ಮಾಡಲಿಲ್ಲ, ಅರ್ಜೆಂಟಾಗಿ ಬೇಗ ಮಾಡಿದ್ದೀನಲ್ವಾ, ಹಾಗಾಗಿ. ಚೆನ್ನಾಗಿದೆ ಅಮ್ಮ. ನನ್ನ ಮಗ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತಂದ. ನೀವು ತಿಂದು ನೋಡಿಬಿಟ್ಟು ಹೇಗಿದೆ ಅಂತಂತ ಕಾಮೆಂಟ್ ಮಾಡಿ, ಮರೀದೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.